back to my channel Rakshita Vlogs. ತಮ್ನೇಲಲ್ಲಿ ಎಲ್ಲರೂ ನೋಡಿರ್ತೀರಾ. ಇವತ್ತು ಏಕಾದಶಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಹಿಂದಿನ ದಿವಸದ ವ್ಲಾಗ್. ಕಜ್ಜಾಯ ಎಲ್ಲ ನೆನೆ ಹಾಕಿದ್ದೀನಿ ಹಿಂದಿನ ದಿವಸ ಟ್ಯೂಸ್ಡೇ. ಇವಾಗ ಕಜ್ಜಾಯ ಅದಕ್ಕೆಲ್ಲ ಪೂಜೆ ಮಾಡಿ ನೆನೆ ಹಾಕಿದ್ದೀನಿ. ಓಪನ್ ಸರ್ಪ್ರೈಸ್. ನೋಡ್ರಿ ನೀವೇ ಚೆನ್ನಾಯ್ತಾ? ಇಷ್ಟ ಕೇಳ್ತಾ ಇದ್ದೆ ಚಾಕ್ಲೇಟ್ಸ್. ವೆರಿ ಕ್ಯೂಟ್. ಲಾಸ್ಟ್ ವ್ಲಾಗಲ್ಲಿ ಬರ್ತಡೇ ಶಾಪಿಂಗ್ ವಿಡಿಯೋ ಮಾಡಿದ್ನಲ್ಲ, ಏನೇನು ತಂದಿದೆ ಏನು ಅಂತೆಲ್ಲ ತೋರಿಸಿರ್ಲಿಲ್ಲ. ಸೊ ಅದಕ್ಕೆ ಡ್ರೆಸ್ ಲಿಂಕ್ ಅಂತೆಲ್ಲ ಕೇಳಿದರೆ, ಆ ಡ್ರೆಸ್ ನಾನು ಹಾಕ್ಕೊಂಡು ಹೋಗಿದ್ದ ಡ್ರೆಸ್ ಬಂದು ಜುಡಿಯೋದಲ್ಲಿ ತೊಗೊಂಡಿದ್ದು. ಸೊ ಲಿಂಕಲ್ಲಿ ಏನಿಲ್ಲ, ಆಫ್ಲೈನ್ ಪರ್ಚೇಸ್ ಮಾಡಿದ್ದೀರಲ್ವ. ಸೊ ನಾನು ಶಾಪಿಂಗ್ ಮಾಡಿದ್ದು ಫಸ್ಟ್ ತೋರಿಸಿದ್ನಲ್ಲ, ಅದು ಇವಾಗ ಒಂದು ಪ್ಯಾಂಟ್. ಈ ಥರ ಇದು ಇದರಲ್ಲಿ ತೊಗೊಂಡಿದ್ದು ಅಲೆನ್ ಸೋಲಿ. ಮ್ಯಾಕ್ಸೀಸಲ್ಲಿ ನೋಡಿದೆ, ಅದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಸೊ ಈ ಥರದ್ರಲ್ಲಿ ತೊಗೊಳ್ಳೋಣ ಅಂತ ತೊಗೊಂಡೆ. ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಹಾಕೊಂಡಾಗೇ ಗೊತ್ತಾಗೋದು ಯಾವ ಥರ ಕಾಣಿಸುತ್ತೆ ಏನು ಅಂತ. ಇದಕ್ಕೆ ಮ್ಯಾಚಿಂಗ್ ಔಟ್ಫಿಟ್ ಜಾರಾದಲ್ಲಿ ಚೆಕ್ ಮಾಡಿದಾಗ ಅಷ್ಟು ಸಿಕ್ಕಲಿಲ್ಲ. ಸೊ ನಾನು ಇವಾಗ ಇದು ಬೇರೆದ್ರಲ್ಲಿ ಆರ್ಡರ್ ಮಾಡಿದೆ. ಇದು ಇನ್ನೊಂದು ಬಂದು ಇದು ಜಾರಾದಲ್ಲಿ ನಾನು ಒಂದು ಸ್ವೆಟ್ ಶರ್ಟ್ ತೊಗೊಂಡೆ. ಇದಕ್ಕೆ ಮ್ಯಾಚಿಂಗ್ ಅಂತಲ್ಲ, ನಾರ್ಮಲ್ ಆಗಿರಲಿ ಅಂದ್ಬಿಟ್ಟು ಈ ಥರ ಡಬಲ್ ಶೇಡ್ ಈ ಥರ ಸ್ವೆಟ್ ಶರ್ಟ್ ತಗೊಂಡೆ. ನೆಕ್ಸ್ಟ್ ಇದಕ್ಕೆ ಮ್ಯಾಚಿಂಗಿಗೆ ನಾನು ವೆಸ್ಟ್ ಸೈಡಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಅದು ಇವತ್ತು ಬಂದಿದೆ. ಏನೋ ಓಪನ್ ಮಾಡಿಲ್ಲ, ಇವಾಗಲೇ ಓಪನ್ ಮಾಡ್ತಾ ಇರೋದು. ಬೇಗನೆ ಬಂತು. ನಾನು ಒಂದು 3 days ಆಗಿರ್ತೀನಿ ಆರ್ಡರ್ ಮಾಡಿ. ಸೊ ವೈಟಲ್ಲಿ ಆರ್ಡರ್ ಮಾಡಿದ್ದೆ. ಈ ಥರ ಚೆನ್ನಾಗಿ ಬಂದಿದೆ. ಈ ಥರ ಫುಲ್ ಸ್ಲೀವ್ಸ್ ಬಂದು ಇಲ್ಲಿ ಈ ಥರ ಹಿಂಗೆ ಕೊಟ್ಟಿದ್ದಾರೆ. ಇದರ ಲಿಂಕ್ ಬೇಕಂದರೆ ನಾನು ಹಾಕಿರ್ತೀನಿ. ಇದು ಆನ್ಲೈನಲ್ಲಿ ತೊಗೊಂಡಿರೋದ್ರಿಂದ. ಇವಾಗ ಇದಕ್ಕೆ ಲೈಟ್ ಕಲರ್ಗೆ ಇದು ವೈಟ್ ಮ್ಯಾಚ್ ಮಾಡೋಣ ಅಂತ ಇದು ತೊಗೊಂಡಿದ್ದು. ಇನ್ನು ಟ್ರಯಲ್ ಮಾಡಿಲ್ಲ, ಮಾಡಿ ನೋಡಬೇಕು. ಸೊ ನೆಕ್ಸ್ಟ್ ಬಂದು ಸ್ಲಿಪ್ಪರ್ಸು. ಸ್ಲಿಪ್ಪರ್ಸ್ ಇದಕ್ಕೆ ಅಂತಲೇ ತೊಗೊಂಡಿದ್ದಲ್ಲ, ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಇವಾಗ ಫಂಕ್ಷನ್ಸ್ಗೆ ಎಲ್ಲದಕ್ಕೂ ಅಂದ್ಬಿಟ್ಟು ಈ ಥರ ವಿಜಸ್ಸಲ್ಲಿ ತೊಗೊಂಡೆ. ವಿಜಸ್ ಸ್ವಲ್ಪ ಕಂಫರ್ಟೇಬಲ್ ಆಗಿರುತ್ತೆ ಹೀಲ್ಸ್ಗಿನ್ನ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ. ಅದಾದಮೇಲೆ ಅಷ್ಟೇ ಶಾಪಿಂಗ್ ಇನ್ನೇ ಅಲ್ಲಿ ತೊಗೊಂಡಿದ್ದಂದರೆ ಇನ್ನೇನು ತೊಗೊಂಡಿಲ್ಲ. ಬುಧವಾರ ಬೆಳಗ್ಗೆನೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ ಇದು. ನಾನು ಬೆಳಗ್ಗೆನೇ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಕೆಳಗಡೆ ಬಂದೆ. ದಿಹಾನ್ಗೆ ಇವತ್ತು ಸ್ಕೂಲ್ ರಜಾ ಇರಲಿಲ್ಲ. ಮೊಹರಂ ಎಲ್ಲರಿಗೂ ಕೆಲವೊಬ್ರಿಗೆ ರಜಾ ಕೊಟ್ಟಿದ್ರು, ಬಟ್ ದಿಹಾನ್ಗೆ ರಜಾ ಇರಲಿಲ್ಲ. ಅವನಿಗೂ ಸ್ಕೂಲ್ಗೆಲ್ಲ ರೆಡಿ ಮಾಡಿ ನಮ್ಮ ಅತ್ತೆನೂ ಅಷ್ಟೇ ನಕ್ಷತ್ರಿಗೆ ಹಾಲದೆಲ್ಲ ಕೊಡ್ತಾಯಿದ್ರು. ಇವತ್ತು ಉಪವಾಸದ ಹಬ್ಬ ಆಗಿರುತ್ತೆ. ನೆಕ್ಸ್ಟ್ ಡೇ ಅಂದರೆ ಥರ್ಸ್ಡೇ ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 3 ಗಂಟೆ 4 ಗಂಟೆ ಬೆಳಗಿನ ಜಾವ ಅಡುಗೆ ಎಲ್ಲ ಮಾಡಿ ಎಡೆ ಹಾಕ್ಬಿಟ್ಟು ಆಮೇಲೆ ಉಪವಾಸ ಇರೋರು ಊಟ ಎಲ್ಲ ಮಾಡ್ತಾರೆ. ಸ್ವಲ್ಪ ಜನನೆಲ್ಲ ಕರೆದು ಊಟಕ್ಕೆಲ್ಲ ಹಾಕೋದು ಈ ಥರ ಇರುತ್ತೆ ಪ್ರೊಸೀಜರ್. ನಮ್ಮ ಮನೆ ಏಕಾದಶಿ ಹಬ್ಬ. ಕೆಲವೊಬ್ಬರು ಅವತ್ತಿನ ದಿವಸ ಉಪವಾಸ ಇದ್ಬಿಟ್ಟು ಸಾಯಂಕಾಲ ತನಕ ರಾತ್ರಿ ಊಟ ಮಾಡ್ಕೊಂಡು ತಿನ್ನೋದು, ಆ ಥರದ್ದೆಲ್ಲ ಇರುತ್ತೆ. ಇವಾಗ ಹಿಂದಿನ ದಿವಸನೇ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಇವಾಗ ದೀಪಕ್ಕೆಲ್ಲ ರೆಡಿ ಮಾಡಿ ಹೂವು ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದೆ. ಫಸ್ಟೇ ನಮ್ಮ ಮಾವ ದೀಪ ಒಂದು ಅಂಟಿಸಿರ್ತಾರೆ, ಆಮೇಲೆ ಇವಾಗ ಏನಿದ್ರು ಅದನ್ನೆಲ್ಲ ಮಾಡಿ ನಾನು ರಂಗೋಲೆಲ್ಲ ಹಾಕಿ ಒಂಥರ ಹಬ್ಬದ ವೈಬ್ಸ್
ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಈ ಥರ ನೀರಲ್ಲಿ ಫ್ಲವರ್ ಎಲ್ಲ ಹಾಕೋಕ್ಕೆ ಸ್ಟ್ಯಾಂಡ್ ತೊಗೊಂಡಿದ್ದೆ. ಈ ಥರ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿದ್ದೆ. ರೆಡಿ ಹಾಯ್ ಮಾಡು. ಚೆನ್ನಾಗಿ ಮಾಡೋದು ಇವಾಗ ನೀನು ಹೆಂಗೆ ಮಾಡೋದು? ಪೂಜೆ ಹೆಂಗೆ ಮಾಡೋದು ತೋರ್ಸು. ಕೈ ಮುಗಿ ಚಾಮಿ ಚಾಮಿ. ನಾವು ಈಚೆ ಎಲ್ಲ ಹೋಗ್ತಾ ಇದ್ದೀವಿ ಶೂ ಹಾಕ್ಕೊಂಡು. ಇವಾಗ ಚಾಮಿ ಮಾಡೋದಷ್ಟೇ. ಈ ಸತಿ ನಮ್ಮ ಮನೇಲಿ ಕಜ್ಜಾಯ ಮಾಡೋದಕ್ಕೆ ಆಂಟಿ ಬರ್ತಾಯಿದ್ದಾರೆ, ವಿಜಯ ಆಂಟಿ. ನಾನಿವಾಗ ಸ್ಟವ್ ಎಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟು ಪೂಜೆ ಅಂದರೆ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದರೆ ಅದಕ್ಕೆ ಮುಂಚೆ ನಾವು ಏನೂ ಮಾಡಿರಲ್ಲ ಅಲ್ಲ. ಫಸ್ಟ್ ಬೆಳಗ್ಗೆ ಕಾಫಿ ಟೀ ಅದೆಲ್ಲ ಆಗಿತ್ತು. ಅದಾದಮೇಲೆ ತಿರ್ಗಾ ನೀಟಾಗಿ ಸ್ಟವ್ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಗುಡಿಸಿ ಒರೆಸಿ ಪೂಜೆ ಎಲ್ಲ ಆದಮೇಲೆ ಇವಾಗ ಕಜ್ಜಾಯ ಸ್ಟಾರ್ಟ್ ಮಾಡ್ತಾಯಿದ್ವಿ. ಫುಲ್ಲು ಪ್ರೊಸೀಜರ್ ಅದೆಲ್ಲ ಏನೂ ತೋರಿಸಲ್ಲ. ಜಸ್ಟ್ ನಾವು ಏನೇನು ಮಾಡ್ಕೊಂಡ್ವಿ ಏನು ಅಂತ, ಅಂದರೆ ಎಷ್ಟು ಈಗ ಫಸ್ಟು ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ತೊಳ್ಕೊಂಡು ಅಲ್ಲೇ ಒಂದು ಪಂಚೆ ಬಟ್ಟೆ ಹಾಕ್ಕೊಂಡು ಆರಿಸ್ಕೊತಾ ಇದ್ದಾರೆ. ಏನು ತುಂಬ ಆರಬೇಕು ಅಂತೇನಿಲ್ಲ, ಹಾಗೇ ಪೌಡರ್ ಎಲ್ಲ ಮಾಡಿಕೊಂಡು ಗಸಗಸೆ, ಎಳ್ಳು, ಏಲಕ್ಕಿ ಈ ಥರದ್ದೆಲ್ಲ ಹಾಕಿ ಮಾಡಿದ್ದು. ಪಾಕನೂ ಅಷ್ಟೇ ಎಲ್ಲ ಬೇಗ ಬೇಗ ಆಯಿತು. ಎಲ್ಲ 20 ಮಿನಿಟ್ಸಲ್ಲೆಲ್ಲ ಪ್ರೊಸೀಜರೆಲ್ಲ ಮುಗಿದೋಯ್ತು. ಹೆಂಗಿದ್ರು ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಎಲ್ಲನೂ ಮುಗೀತು. ಆಮೇಲೆ ಕಜ್ಜಾಯ ತಟ್ಟೋದು ಮತ್ತು ಹಾಕೋದು ಅದನ್ನು ಅಷ್ಟೇ ಎಲ್ಲ ನಾನು ಆಂಟಿ ಇಬ್ಬರು ಸೇರಿಕೊಂಡು ಬೇಗ ಬೇಗ ಮಾಡಿದೆ. ಆಂಟಿ ಅಂತೂ ಇದರಲ್ಲಿ ಫುಲ್ಲು ಪ್ರೋ. ಯಾಕಂದರೆ ಅವರು ಬೇಗ ಬೇಗ ಎಲ್ಲ ಮಾಡಿಬಿಟ್ರು. ಅಂದರೆ ಈ ಕಜ್ಜಾಯ ಪಾಕ ಅಂತ ಬಂದಾಗ ಈ ಪ್ರೊಸೀಜರ್ ಅದೆಲ್ಲನೂ ನೀಟಾಗಿ ಇರಬೇಕು. ಅದೆಲ್ಲ ಅಂದರೆ ಬೇಗ ಅದನ್ನು ಕರೆಕ್ಟಾಗಿ ಬರಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಎಲ್ಲ ಒಂದೇ ಸತಿಗೆ ನೀಟಾಗೆ ಬಂತು. ನಾವು ಎಕ್ಸ್ಟ್ರಾ ಏನು ಆಲ್ಟ್ರೇಷನ್ ಅದೇನೂ ಮಾಡಿಲ್ಲ. ನೀಟಾಗಿ ಹಾಗೇ ಎಲ್ಲ ಮಾಡಿದ್ವಿ. ಹಂಗೆ ಒಂದು ಕಡೆ ಹಾಗೆ ಇವಾಗ ಊಟಕ್ಕೂ ಅಷ್ಟೇ ನಾನೇನು ಉಪವಾಸ ಅದೆಲ್ಲ ಏನೂ ಇರಲಿಲ್ಲ. ನಮ್ಮ ಅತ್ತೆ ಅಂದರೆ ನಮ್ಮ ಮನೇಲಿ ನಮ್ಮ ಅತ್ತೆ ಬಿಟ್ಟರೆ ಇನ್ಯಾರು ಉಪವಾಸ ಇರಲಿಲ್ಲ. ಸೊ ಅನ್ನ ಮತ್ತು ಬೇಳೆ ಸಾರು ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಮಾಡೋಣ ಅಂತ ಇವಾಗ ಮಧ್ಯಾಹ್ನ ಊಟಕ್ಕೆ ಎಲ್ಲರಿಗೂ ಬೇಕಲ್ಲ ಅಂದ್ಬಿಟ್ಟು ಮಾಡಿ ಹಂಗೆ ಹಪ್ಪಳ ಹಾಕಿದ್ದೆ. ನೆಕ್ಸ್ಟ್ ಡೇ ವ್ಲಾಗ್, ಇನ್ನು ಏಕಾದಶಿ ಹಬ್ಬದ ವ್ಲಾಗ್, ಯಾರ್ಯಾರು ಬಂದಿದ್ರು, ಏನೆಲ್ಲ ಅಡುಗೆ ಮಾಡಿದ್ರಿ ಅನ್ನೋದನ್ನೆಲ್ಲ ತೋರಿಸ್ತೀನಿ ನಾನು. ಇವತ್ತಿನ ವ್ಲಾಗಲ್ಲಿ ಬರೀ ವೆಡ್ನೆಸ್ಡೇ ವ್ಲಾಗ್ ಏನಿರುತ್ತೆ, ಹಬ್ಬ ದಿವಸದ ವ್ಲಾಗ್, ಕಜ್ಜಾಯ ಅದೆಲ್ಲ ಮಾಡ್ಕೊಂಡಿದ್ವಲ್ಲ ಆ ವ್ಲಾಗ್ ಆಗಿರುತ್ತೆ ಇದು. ಕಜ್ಜಾಯನೂ ಅಷ್ಟೇ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಎಲ್ಲನೂ ಅಷ್ಟೇ ಸುಟ್ಟಿ ಇಟ್ಟಿದ್ವಿ. ನಾವು 1 kg ಆಗಷ್ಟು ನೆನೆ ಹಾಕಿದ್ದಿದ್ದು ಅಕ್ಕಿ. 1 kg ಕಜ್ಜಾಯ ಎಲ್ಲ ಮುಗೀತು. ನಕ್ಷಿತು ಎಲ್ಲ ರೆಡಿಯಾಗಿ ಅವನು ಫುಲ್ಲು ಇದು ಮಾಡ್ತಾಯಿದ್ದ. ತರಕಾರಿನೂ ಎಲ್ಲ ರೆಡಿ ಮಾಡ್ಕೋತಾ ಇದ್ವಿ ನೆಕ್ಸ್ಟ್ ಡೇಗೆ. ಅಷ್ಟೊತ್ತಿಗೆ ಅಕ್ಕನೂ ಊರಿಂದ ಬಂದರು. ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಏನೇನು ಮಾಡಿದ್ವಿ ಏನು ಅಂತೆಲ್ಲ. ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.